ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಹದೀಸ್ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತನಾಡಿದ ರೀತಿಯಲ್ಲಿ ಒಂದು ಮನುಷ್ಯನಿಗೆ ಅವನ ವ್ಯಕ್ತಿತ್ವ, ಅವನ ಸ್ವಭಾವ ಅತ್ಯಂತ ಹೆಚ್ಚು ಅವನ ಜೀವನದಲ್ಲಿ ಬೇರೆಯವರ ಮುಂದೆ ಅವನ ಕುರಿತು ಮಾತನಾಡಲು, ಅವನ ಬಗ್ಗೆ ಅವನು ಯಾವ ರೀತಿಯ ವ್ಯಕ್ತಿ ಎಂದೆಲ್ಲ ಹೇಳಲು ಕಾರಣವಾಗ್ತದೆ. ಹಾಗಿರುವಾಗ ಈಗ ನಾವು ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಅವರ ಜೀವನ ಶೈಲಿ ಯಾವ ರೀತಿ ಇತ್ತು ಎಂಬ ಕುರಿತು ಒಂದು ಚಿಕ್ಕ ವಿಷಯ ನಿಮ್ಮ ಮುಂದಿಡಲು ನಾನು ಇಷ್ಟಪಡ್ತಾ ಇದ್ದೀನಿ. ಅಂದಿನ ಕಾಲಘಟ್ಟದಲ್ಲಿ ನಾವು ಹಿಂದೆ ಮಾತನಾಡಿದಂತೆಯೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಆ ಒಂದು ವಿಷಯಕ್ಕೆ ಬೇಕಾಗಿ ಪ್ರವಾದಿಯವರ ಆ ಕಾರಣದಲ್ಲಿ ಹಲವಾರು ವಿಷಯಗಳಲ್ಲಿ ತುಂಬ ಶತ್ರುಗಳಿದ್ದರು. ಆ ಶತ್ರುಗಳೆಲ್ಲರೂ ಕೂಡ ಅವರನ್ನು ಇಲ್ಲದೆ ಮಾಡಬೇಕು, ಅವರನ್ನು ನಮ್ಮಿಂದ ದೂರ ಮಾಡಬೇಕು, ಅವರು ಮಾಡುವಂತಹ ಒಳ್ಳೆಯ ಕಾರ್ಯಗಳು, ಅವರ ಒಂದೊಂದು ವಿಷಯಗಳು ಕೂಡ ಜನರನ್ನೆಲ್ಲರನ್ನೂ ಕೂಡ ಅವರತ್ತ ಸೆಳೀತಾ ಇದೆ ಅವರ ಸ್ವಭಾವ. ಆದ್ದರಿಂದ ಅವರನ್ನು ಏನಾದರೂ ಇಲ್ಲದೆ ಮಾಡಬೇಕು, ಸರ್ವನಾಶ ಮಾಡಬೇಕು ಅಂತೆಲ್ಲ ಹಲವಾರು ಜನರು ಶ್ರಮಿಸಿದರು. ಆದರೆ ಅವರ ಶ್ರಮವೆಲ್ಲರೂ ಕೂಡ ವೇಸ್ಟ್ ಆಗಿ ಹೋಯಿತು. ಇದರ ಕುರಿತು ಒಂದು ಚರಿತ್ರೆ ನನಗೆ ನೆನಪಿಗೆ ಬರ್ತಾ ಇದೆ. ಅಂದು ಮಕ್ಕಾ ಆ ಸಮಯದಲ್ಲಿ ಬಿಸ್ನೆಸ್ ಮಾಡಲು ಬೇಕಾಗಿ ಎಲ್ಲರೂ ಕೂಡ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ದರು. ಆಗ ಹತ್ತಿರದ ಊರಾದಂತಹ ಒಂದು ಊರಲ್ಲಿ ಹಿರಕ್ಕಲ್ ಎಂಬ ಒಂದು ರಾಜ. ಆ ರಾಜ ಆ ಊರಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಈ ರೀತಿ ಮೊಹಮ್ಮದ್ ಎಂಬ ಒಂದು ವ್ಯಕ್ತಿ ಬಂದು ಮಕ್ಕಾದಲ್ಲಿ ಈ ರೀತಿ ಇದ್ದಾರೆ ಎಂಬ ಹಲವಾರು ವಿಷಯಗಳು ಗೊತ್ತಾದ ಸಮಯದಲ್ಲಿ ಅವನ ಊರಿಗೆ ಯಾರಾದರೂ ಆ ಊರಿಂದ ಬಂದಿದ್ದಾರಾ ಬಿಸ್ನೆಸ್ಗೆ ಬೇಕಾಗಿ ಎಂದು ಅವರ ಸೈನಿಕರನ್ನು ಕಳಿಸ್ತಾನೆ ನೋಡಲಿಕ್ಕೆ. ಅವರು ಹೋದಾಗ ಅಲ್ಲಿ ಕೆಲವೊಬ್ಬರು ಅಬೂ ಸುಫಿಯಾನ್ ಎಂಬ ಒಂದು ವ್ಯಕ್ತಿ ಮತ್ತು ಅವರೊಂದಿಗೆ ಕೊರೆಯಲು ಒಟ್ಟಿಗೆ ಬಂದಂತಹ ಕೆಲವರು ಅಲ್ಲಿದ್ದರು. ಅವರನ್ನು ಇಲ್ಲಿಗೆ ಸ್ಥಾನಕ್ಕೆ ಕರೆದುಕೊಂಡು ಬಂದು ಅವನೊಂದಿಗೆ ಈ ವಿಷಯದ ಕುರಿತು ಚರ್ಚೆ ಮಾಡಲು ಅವರು ಸ್ಟಾರ್ಟ್ ಮಾಡ್ತಾನೆ. ಅವನು ಸ್ಟಾರ್ಟಿಂಗಲ್ಲಿ ಕೇಳ್ತಾನೆ, ನೀವು ಮಕ್ಕಾದಿಂದ ಬಂದದ್ದ? ಹೌದು. ನಿಮಗೆ ಈ ರೀತಿ ಮೊಹಮ್ಮದ್ ಎಂಬ ಒಂದು ವ್ಯಕ್ತಿಯಲ್ಲಿ ಬಂದಿದ್ದಾರೆ ಗೊತ್ತಿದೆಯಾ? ಆಗ ಹೋದಂತಹ ಮನುಷ್ಯರು, ಈ ಅಬೂ ಸುಫಿಯಾನ್ ಎಂಬಂತಹ ವ್ಯಕ್ತಿಯು ಮತ್ತು ಅವರೊಂದಿಗಿದ್ದಂತಹ ಜನರೆಲ್ಲರೂ ಕೂಡ ಅಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಶತ್ರುಗಳ ಕೂಟದಲ್ಲಿ ಪಟ್ಟವರಾಗಿದ್ದರು. ಯಾಕಂದರೆ ಪ್ರವಾದಿಯವರನ್ನು ಎದುರಿಸ್ತಿದ್ರು, ಅವರೊಂದಿಗೆ ಶತ್ರುತ್ವವಿತ್ತು. ಆದ್ದರಿಂದ ಅವರಿಗೆ ಏನು ಬೇಕಾದರೂ ಆ ರಾಜ ಏನೆಲ್ಲ ಕೇಳ್ತಾರೆ ಪ್ರವಾದಿಯವರ ಕುರಿತು, ಆ ವ್ಯಕ್ತಿ ಯಾವ ರೀತಿ ಇದ್ದ ಅಂತ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ. ಅದೀಗ ನಾವು ಹೇಳ್ತೀವಿ, ಅದನ್ನು ಕೇಳುವಾಗ ಏನು ಬೇಕಾದರೂ ಉತ್ತರ ಕೊಡ್ಬೋದಿತ್ತು. ಆಗ ಕೇಳ್ತಾನೆ, ನಿಮ್ಮ ಊರಲ್ಲಿ ಒಂದು ಪ್ರವಾದಿ ಮೊಹಮ್ಮದ್ ಎಂಬ ಒಂದು ವ್ಯಕ್ತಿ ಬಂದಿದ್ದಾರಲ್ಲ, ಅವರು ಒಂದು ಒಳ್ಳೆಯ ಮನೆತನವಿರುವವರ? ಹಲ್ ಹುವ ಕೈಫ ನಸಬುಹು ಫೀಕುಂ, ಅವರ ಮನೆತನ ಯಾವ ರೀತಿ ಇದೆ ನಿಮ್ಮಲ್ಲಿ? ಆಗ ಈ ಅಬೂ ಸುಫಿಯಾನ್ ಎಂಬ ಒಂದು ವ್ಯಕ್ತಿ ಹೇಳ್ತಾರೆ, ಹುವ ಫೀನಾ ದು ನಸಬಿನ್, ನಮ್ಮಲ್ಲಿ ಒಳ್ಳೆಯ ಮನೆತನದಲ್ಲಿ ಬಂದಂತಹ ಒಂದು ವ್ಯಕ್ತಿಯಾಗಿದ್ದಾರೆ ಅವರಿಗೆ ಒಳ್ಳೆಯ ಮನೆತನವಿದೆ, ಅತ್ಯಂತ ಉತ್ತಮ ಮನೆತನದಿಂದ ಕುರೈಶ್ ಎಂಬ ಮನೆತನದಿಂದ ಬಂದಂತಹ ಒಂದು ವ್ಯಕ್ತಿಯಾಗಿದ್ದಾರೆ ಈ ಮೊಹಮ್ಮದ್ ಎಂಬಂತಹ ವ್ಯಕ್ತಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮತ್ತೆ ಕೇಳ್ತಾರೆ, ಫಹಲ್ ಕಾಲ ಹಾದಲ್ ಕೌಲ ಮಿನ್ಕುಂ ಅಹದುನ್ ಕಬಲಹ್, ಅಂದರೆ ನಿಮ್ಮಕ್ಕಿಂತ ಮುಂಚೆ, ಅಂದರೆ ಈ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಕ್ಕಿಂತ ಮುಂಚೆ ಆ ಊರಲ್ಲಿ ಈ ರೀತಿ ನಾನೊಂದು ಪ್ರವಾದಿ ಅಂತ ಹೇಳಿ ಬೇರೆ ಯಾರಾದರೂ ಬಂದಿದ್ರಾ ಅಂತ ಕೇಳ್ತಾರೆ. ಆಗ ಅಬೂ ಸುಫಿಯಾನ್, ಇಲ್ಲ, ಆ ರೀತಿ ಯಾರು ಬರಲಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಕೇಳ್ತಾರೆ, ಆ ಪ್ರವಾದಿಯವರ ತಂದೆಯಂದಿರ ಕೂಟದಲ್ಲಿ, ಅಂದರೆ ತಂದೆಯ ತಂದೆ ಈ ರೀತಿ ಪಾರಂಪರ್ಯದಲ್ಲಿ ಯಾರಾದರೂ ರಾಜರಿದ್ದಾರಾ ಅಂತ ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ಇಲ್ಲ, ಯಾರೂ ಕೂಡ ರಾಜರೇನೂ ಇಲ್ಲ ಅಂತ ಕೇಳ್ತಾರೆ. ಮತ್ತು ಈ ಜನರು ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಈಗ ಹಲವಾರು ಜನರಿಗೆ ಬೇಕಾಗಿ ಬಂದಂತ ಹೇಳ್ತಾ ಇದ್ದಾರಲ್ಲ, ಅವರೊಂದಿಗೆ ಓಡಾಡುವಂತಹ ಜನರು ಯಾರು? ಯಾರೊಂದಿಗೆ ಆಗಿದೆ ಅವರು ಸಹವಹಿಸುತ್ತಿರುವುದು? ಒಳ್ಳೆಯ ದೊಡ್ಡ ದೊಡ್ಡ ಜನರಾಗಿದ್ದಾರಾ? ಒಳ್ಳೆಯ ಶ್ರೀಮಂತರು, ಒಳ್ಳೆಯ ಸಂಪತ್ತಿರುವವರು, ದೊಡ್ಡ ದೊಡ್ಡ ಕುಟುಂಬದವರು, ಒಳ್ಳೆಯ ಇದಿರುವವರು ಆಗಿದ್ದಾರಾ? ಇಲ್ಲದಿದ್ದರೆ ಪಾಪದ ಆ ಬಡತನವಿರುವಂತಹ ಹಲವಾರು ನಿರ್ಗತಿಕರಂಥ ವ್ಯಕ್ತಿಗಳ ಅಂತ ಕೇಳಿದಾಗ ಇವರು ಹೇಳ್ತಾನೆ, ಅವರು ಪಾಪದವರು, ಏನು ಇಲ್ಲದವರಾಗಿದ್ದಾರೆ, ಅವರೊಂದಿಗೆ ಸಹವಹಿಸುತ್ತಿರುವುದು, ಅವರೊಂದಿಗೆ ಜೋಡಿರುವುದು, ಅವರೊಂದಿಗೆ ಹೋಗ್ತಾ ಇರುವುದು, ಅವರ ಸ್ವಭಾವವನ್ನು ಇಷ್ಟಪಟ್ಟವರು ಅಂತ ಹೇಳ್ತಾರೆ. ಮತ್ತು ಕೂಡ ಚರ್ಚೆ ಈ ರೀತಿ ಮುಂದೆ ಹೋಗ್ತಾ ಇದೆ. ಹಲವಾರು ಪ್ರಶ್ನೆಗಳನ್ನು ಅವರು ನಿಮ್ಮ ಮುಂದೆ ಏನಾದರೂ ಸುಳ್ಳು ಹೇಳಿದಂತಹ ವ್ಯಕ್ತಿಯಾಗಿದ್ದಾರೆ ಆ ಪ್ರವಾದಿಯವರು ಮೊಹಮ್ಮದ್ ಎಂಬ ವ್ಯಕ್ತಿ? ಅವನು ಹೇಳ್ತಾನೆ, ಇಲ್ಲ, ಒಮ್ಮೆಯೂ ಕೂಡ ಅವರು ಸುಳ್ಳು ಹೇಳಿದ್ದಾಗಿ ಯಾರಿಗೂ ಗೊತ್ತಿಲ್ಲ. ಅವರನ್ನು ಅಲ್ಲಿ ಅಮೀನೆಂದು ಮಕ್ಕಾ ನಿವಾಸಿಗಳು ಕರಿತಾ ಇದ್ರು. ಅಂದರೆ ಯಾವತ್ತೂ ಕೂಡ ಸುಳ್ಳು ಹೇಳದಂತಹ ಸತ್ಯವಂತ ಎಂಬ ಒಂದು ಹೆಸರಿನೊಂದಿಗೆ ಕರೆಯುತ್ತಿದ್ದರು ಅಂತ ಕೇಳ್ತಾರೆ. ಅವರು ಏನು ಮಾಡ್ತಾರೆ, ಅವರ ಸ್ವಭಾವ ಯಾವ ರೀತಿ ಅಂತಲೇ ಕೇಳಿದಾಗ ಯಾರಿಗೂ ಕೂಡ ಕಷ್ಟ ಕೊಡಲ್ಲ, ಎಲ್ಲರೊಂದಿಗೂ ಪ್ರೀತಿಯಿಂದ ಸಹಾನುಭೂತಿಯಿಂದ ಎಲ್ಲರನ್ನೂ ತಮ್ಮವರ
ದೊಡ್ಡವರಾಗಿ ಭಾವಿಸಿ ಎಲ್ಲರೊಂದಿಗೂ ಕೂಡ ಪ್ರೀತಿ ತೋರುವಂಥ ಒಂದು ವ್ಯಕ್ತಿತ್ವವಾಗಿದೆ ಅಂತ ಹೇಳ್ತಾರೆ. ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಕೇಳಿ ಮತ್ತೆ ಅಬು ಸುಫಿಯಾನ್ ಕೇಳ್ತಾನೆ, ಫಹಲ್ ಯಗದಿರು, ಅವರು ವಂಚನೆ ಮಾಡುವಂತಹ ವ್ಯಕ್ತಿಯ, ಏನಾದರೂ ನಿಮ್ಮ ಹತ್ರ ಈ ರೀತಿ ಹೇಳಿ ವಂಚನೆ ಮಾಡ್ತಾರಾ? ಆಗವೂ ಕೂಡ ಶತ್ರು ಪಡೆಯಲ್ಲಿ ಸೇರಿದಂತಹ ಶತ್ರುತ್ವವಿದ್ದರೂ ಕೂಡ ಅವರು ಕೊಟ್ಟಂತಹ ಉತ್ತರ, ಲಾ ವನಹ್ನು ಮಿನ್ಹು ಫಿ ಮುದ್ದತಿನ್ ಲಾ ನದ್ರಿ ಮಾ ಹುವ ಫಾಯಿಲುನ್ ಫಿಹಾ, ಅವರೊಂದಿಗೆ ನಾವು ಹಲವಾರು ಸಮಯದಿಂದ ಇದ್ದೀವಿ, ಆದರೆ ಈ ರೀತಿ ಯಾರಿಗೂ ವಂಚನೆ ಮಾಡಿದಾಗಲಿ, ಯಾರೊಂದಿಗೂ ಸುಳ್ಳು ಹೇಳಿದಾಗಲಿ, ಯಾರನ್ನು ಬೇಕಾದರೆ ಏನಾದರೂ ಅವರ ಲಾಭಕ್ಕೆ ಬೇಕಾಗಿ ಜನರೊಂದಿಗೆ ಹೋದಾಗಲಿ ಯಾರನ್ನೂ ಕೂಡ ನಾವು ಕಾಣಲೇ ಇಲ್ಲ ಅಂತ ಅವನು ಹೇಳ್ತಾನೆ. ಮತ್ತೆ ಈ ರೀತಿ ಚರ್ಚೆ ಮಾಡಿ, ಆಗಿನ ಕಾಲಘಟ್ಟದಲ್ಲಿ ಯುದ್ಧ ನಡೆಯುವಂತಹ ಕಾಲಘಟ್ಟವಲ್ವಾ, ಜನರು ಪರಸ್ಪರ ಏನಾದರೂ ಶತ್ರುತ್ವವಿದ್ದರೆ ಯುದ್ಧ ನಡೀತಾ ಇತ್ತು. ಆಗಿರುವಾಗ ಕೇಳ್ತಾರೆ, ಅವರು ಯುದ್ಧ ಎಲ್ಲ ಮಾಡ್ತಾರಲ್ಲ, ಅವರ ಯುದ್ಧದ ಶೈಲಿ ಯಾವ ರೀತಿ ಅವರು ಫಕೈಫ ಕಾನ ಕಿತಾಲುಹು ಅವರ ಯುದ್ಧದ ಶೈಲಿ ಯಾವ ರೀತಿಯಾಗಿತ್ತು? ಆಗ ಈ ಒಂದು ಶತ್ರು ಪಡೆಯಲ್ಲಿದ್ದು ಶತ್ರುತ್ವ ಹೊಂದದ್ತಹ ಅಬೂ ಸುಫಿಯಾನ್ ಎಂಬ ವ್ಯಕ್ತಿ ಅಲ್ಲಿ ಉತ್ತರ ಕೊಡ್ತಿರುವುದು, ಅಲ್ ಹರ್ಬು ಬೈನನಾ ಬೈನಹು ಸಿಜಾಲುನ್, ಅಂದರೆ ಅವರ ಎಡೆಯಲ್ಲಿ ನಮ್ಮ ಎಡೆಯಲ್ಲಿ ಯುದ್ಧ ನಡೀತಾ ಇರ್ತದೆ. ಕೆಲವೊಮ್ಮೆ ಅವರು ವಿನ್ ಆಗ್ತಾರೆ, ಕೆಲವೊಮ್ಮೆ ನಾವು ವಿನ್ ಆಗ್ತೀವಿ. ಆದರೆ ಅವರಿಗಿರುವಂತಹ ಒಂದು ಒಳ್ಳೆಯ ವಿಷಯವಿದೆ, ಏನಂತ ಹೇಳಿದರೆ ಅವರು ಯಾರಿಗೂ ಕೂಡ ಈ ಯುದ್ಧ ಮಾಡುವವರೊಂದಿಗೆ ಮಾತ್ರ ಮಾಡ್ತಾರೆ. ಹೆಂಗಸರಿಗರಿಗಾಗಲಿ, ನಿರ್ಗತಿಕರಿಗೆ, ಬಡವರಿಗೆ, ಇಲ್ಲದಿದ್ದರೆ ಯುದ್ಧಕ್ಕೆ ಬರದಂತಹ ಪಾಪದವರಿಗೆ, ಏನೂ ಕೂಡ ಮಾಡದವರಿಗೆ ಏನೂ ಅವರು ಮಾಡಲ್ಲ. ಬದಲಾಗಿ ಯುದ್ಧ ನಡೀತಿದ್ದರೆ ಫೇಸ್ ಟು ಫೇಸ್ ಯಾರು ಬಂದು ಯುದ್ಧ ಮಾಡ್ತಾ ಇದ್ದಾರೆ ಅವರೊಂದಿಗೆ ಮಾತ್ರ, ಅಲ್ಲದೆ ಬೇರೆ ಯಾರಿಗೂ ಕೂಡ ಅದರ ಕಾರಣದಿಂದ ಅವರಿಗೆ ಅಕ್ರಮ ಮಾಡುವುದಾಗಲಿ, ಹೊಡೆದಾಟ ಬಡೆದಾಟ, ಅವರಿಗೆ ಉಪದ್ರ ಮಾಡುವುದು ಏನೂ ಕೂಡ ಮಾಡಲ್ಲ. ಅದೆಲ್ಲವೂ ಕೂಡ ಬಿಟ್ಟು ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡಿ, ಯಾವ ರೀತಿ ಯುದ್ಧ ಇರಬೇಕು ಅದೇ ರೀತಿ ಪರ್ಫೆಕ್ಟಾಗಿ ರೂಲ್ಸ್ ಫಾಲೋ ಮಾಡುವಂತಹ ವ್ಯಕ್ತಿ. ನಾವಿಲ್ಲಿ ಚಿಂತಿಸಬೇಕು, ಹೇಳುತ್ತಿರುವವರು ಯಾರು ಅಂತ. ನನ್ನ ಗೆಳೆಯ ನನ್ನ ಬಗ್ಗೆ ಒಂದು ವಿಷಯ ಹೇಳುವಾಗ ಓಕೆ, ಅವನಿಗೆ ನನ್ನೊಂದಿಗೆ ಫ್ರೆಂಡ್ಶಿಪ್ ಇದೆ, ನನ್ನ ಬಗ್ಗೆ ಒಳ್ಳೆಯದು ಹೇಳ್ತಾನೆ. ನನ್ನ ತಂದೆ ತಾಯಿ, ನನ್ನ ಅಣ್ಣ ತಮ್ಮಂದಿರು, ನನ್ನ ಕುಟುಂಬದವರು ಯಾರಾದರೂ ನನ್ನ ಬಗ್ಗೆ ಬೇರೆಯವರು ಕೇಳಿದರೆ ಅವನು ಒಳ್ಳೆ ಹುಡುಗ ಈ ರೀತಿ ಹೇಳಬಹುದು. ಆದರೆ ನನ್ನ ಒಬ್ಬ ಶತ್ರು, ಅವನಿಗೆ ನನ್ನನ್ನು ಕಂಡ್ರೇ ಆಗಲ್ಲ, ನನ್ನನ್ನು ಯಾವಾಗ ಸಾಯಿಸಬೇಕು, ನನ್ನನ್ನು ಯಾವಾಗ ಸರ್ವನಾಶ ಮಾಡಬೇಕು, ಈ ರೀತಿಯೆಲ್ಲ ನೋಡುವಂತಹ ಒಂದು ವ್ಯಕ್ತಿ ಅವನೊಂದಿಗೆ ಆಗಿದೆ ಬೇರೆ ಒಂದು ಊರಿನ ರಾಜ ಕೇಳ್ತಿರೋದು. ಈ ರಾಜ ಕೇಳುವುದು ಯಾಕಂತಲೂ ಕೂಡ ಗೊತ್ತು, ಯಾಕಂದರೆ ಅವರೊಂದು ಒಳ್ಳೆಯ ವ್ಯಕ್ತಿಯಾಗಿದ್ದರೆ ನಾವು ಕೂಡ ಸ್ವೀಕರಿಸ್ತೀವಿ, ಇಫ್ ನಾಟ್ ಅಲ್ಲ ಅಂತ ಹೇಳಿದರೆ ನಾವು ಕೂಡ ರಿಜೆಕ್ಟ್ ಮಾಡ್ತೀವಿ. ಆಗ ಇವನಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಆಗಲ್ಲ. ಹಾಗಿರುವಾಗ ಈ ರಾಜನೊಂದಿಗೆ ಅವರ ಬಗ್ಗೆ ಬ್ಯಾಡ್ ಇಂಪ್ರೆಷನ್, ಒಳ್ಳೆಯ ಒಂದು ಅವರ ಇಂಪ್ರೆಷನ್ ಕ್ರಿಯೇಟ್ ಮಾಡದಿರುವುದಾಗಿದೆ ಇವರಿಗೆ ಲಾಭ. ಆದರೂ ಕೂಡ ಸುಳ್ಳು ಹೇಳದೆ ಪ್ರವಾದಿಯವರ ಸ್ವಭಾವವನ್ನು ಕರೆಕ್ಟಾಗಿ ಇದ್ದ ರೀತಿಯಲ್ಲಿ, ಯಾಕಂದರೆ ಸುಳ್ಳು ಹೇಳಲಿಕ್ಕೆ ಚಾನ್ಸೇ ಇಲ್ಲ, ಆ ರೀತಿಯ ಒಂದು ಸ್ವಭಾವ ಮಹಿಮೆ ಇರುವಂತಹ ಒಂದು ವ್ಯಕ್ತಿತ್ವವಾಗಿದ್ದು ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರದ್ದು. ಈ ರೀತಿ ಚರ್ಚೆ ಮಾಡಿ 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 ಹಲವಾರು ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ಕೊಟ್ಟು ಲಾಸ್ಟಾಗಿ ಈ ರೀತಿಯೆಲ್ಲ ಆಯ್ತಲ್ಲ, ಮಾದ ಯಮುರುಕುಂ, ನಿಮ್ಮೊಂದಿಗೆ ಅವರು ಏನು ಕಲ್ಪಿಸ್ತಿದ್ದಾರೆ, ಈ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಈ ಮುಹಮ್ಮದ್ ಎಂಬಂತಹ ವ್ಯಕ್ತಿ ನಿಮ್ಮೊಂದಿಗೆ ಏನು ಕೇಳಿಕೊಳ್ತಾ ಇದ್ದಾರೆ, ಏನು ಕಲ್ಪಿಸ್ತಿದ್ದಾರೆ ಅಂತ ಕೇಳಿದಾಗ ಆ ಅಬು ಸುಫಿಯಾನ್ ಎಂಬಂತಹ ಆ ಒಂದು ವ್ಯಕ್ತಿ ಹೇಳ್ತಿರುವಂತಹ ಉತ್ತರವಾದರೆ ಏನು ಗೊತ್ತಾ? ಯಕೂಲ್, ಅವರು ಹೇಳ್ತಾರೆ, ಅಬ್ದುಲ್ಲಾಹ ವಹ್ದಹು ವಲಾ ತುಶ್ರಿಕು ಬಿಹಿ ಶೈಅನ್ ವತುರುಕು ಮಾ ಯಕೂಲು ಆಬಾኡಕುಂ ವಯಅಮುರೂನ ಬಿಸ್ಸಲಾತಿ ವಸ್ಸಿದ್ಕಿ ವಲ್ ಅಫಾಫಿ ವಸ್ಸಿಲಹ್. ಅವರು ಹೇಳ್ತಾರೆ, ಅಲ್ಲಾಹನನ್ನು ಆರಾಧಿಸಬೇಕು, ಯಾರಿಗೂ ಕೂಡ ವಂಚನೆ ಮಾಡಬೇಡಿ, ಯಾರಿಗೂ ಕೂಡ ಉಪದ್ರ ಮಾಡಬೇಡಿ, ಎಲ್ಲರಿಗೂ ನಮಾಜ್ ಮಾಡಬೇಕು, ಸತ್ಯವನ್ನು ಮಾತ್ರ ಹೇಳಬೇಕು, ಯಾರೊಂದಿಗೂ ಕೂಡ ಉಪದ್ರವಿಡಬೇಡಿ, ಪರಸ್ಪರ ಯಾರೊಂದಿಗೂ ಕೂಡ ಸಿಟ್ಟಿದ್ದರೆ ಅವರನ್ನು ಸಿಟ್ಟೆಲ್ಲ ಬಿಟ್ಟು ನೀವು ಪ್ರೀತಿ ಮತ್ತು ಸಹಾನುಭೂತಿಯಿಂದ ಒಳ್ಳೆಯ ಸ್ವಭಾವದಿಂದ ಎಲ್ಲರೊಂದಿಗೆ ಕೈ ಜೋಡಿಸಿ ಎಲ್ಲರೊಂದಿಗೆ ಪ್ರೀತಿಯಿಂದ ಜೀವಿಸಿ ಎಂದು ಹೇಳ್ತಾ ಇದ್ದಾರೆ ಅಂತ ಕೇಳ್ತಾರೆ. ನೀವೆಲ್ಲರೂ ಚಿಂತಿಸಬೇಕು, ಒಂದು ಶತ್ರುವಿನ ಬಾಯಲ್ಲಿ ಬರುವಂತಹ ಒಂದು ಮಾತಾಗಿದೆ ಇದು. ಆಗ ಇಷ್ಟಲ್ಲಿ ಮುಗಿಲಿಲ್ಲ, ಮತ್ತೆ ಹಿರಕ್ಕಲ್ ಕೇಳ್ತಾನೆ, ಈ ರೀತಿಯೆಲ್ಲ ಹೇಳ್ತಿದ್ದೀರಿ, ನಾನು ಕೇಳಿದ ಉತ್ತರಕ್ಕೆಲ್ಲ ನೀವು ಹೇಳಿದಂತಹ ಆನ್ಸರ್ಸ್ ನೋಡಿದರೆ ನನಗೆ ತುಂಬ ಆಶ್ಚರ್ಯವಾಗ್ತಾ ಇದೆ. ಒಂದು ಶತ್ರುವಾಗಿ ನೀವು ಅವರ ಬಗ್ಗೆ ಒಂದು ಕೂಡ ನೆಗೆಟಿವಿಟಿ ಹೇಳಲಿಕ್ಕೆ ನಿಮಗೆ ಇಲ್ಲ ಅಲ್ಲ, ಇದೊಂದು ದೊಡ್ಡ ವಿಷಯ ಅಲ್ವಾ? ಇನ್ಕಾನಮ ತಕ್ಕೂಲು ಹಕ್ಕನ್, ನೀವು ಹೇಳುವಂತಹ ಆ ವಿಷಯ ಸತ್ಯವಾಗಿದ್ದರೆ ಆ ಮನುಷ್ಯ ಒಳ್ಳೆಯ ಒಂದು ವ್ಯಕ್ತಿಯಾಗಿರ್ಬೋದಲ್ಲ. ಕಾರಣ ಏನಂತ ಹೇಳಿದರೆ, ನಾನು ಅವರೊಂದು ಒಳ್ಳೆಯ ಕುಟುಂಬದಿಂದ ಬಂದಂತಹ ವ್ಯಕ್ತಿಯ ಅವರ
ನಸಬ್ ಯಾವ ರೀತಿ ಇದೆ ಅಂತ ಕೇಳಿದಾಗ ಒಳ್ಳೆಯ ಕುಟುಂಬ ಮಹಿಮೆ ಇರುವಂತಹ ವ್ಯಕ್ತಿ ಅಂತ ನೀವು ಹೇಳಿದಿರಿ. ಅಕಸ್ಮಾತ್ ಏನೂ ಇಲ್ಲದಂತಹ ಸಾದ ಒಂದು ವ್ಯಕ್ತಿಯಾಗಿದ್ದರೆ ಒಳ್ಳೆಯ ಒಂದು ಹೆಸರು ಬೇಕು, ನನಗೆ ನಾನು ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಹೆಸರಿಗೆ ಬೇಕಾಗಿ ಬಂದದ್ದಂತ ಅನಿಸ್ಬೋದಿತ್ತು. ಆದರೆ ಆ ರೀತಿ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಆಲ್ರೆಡಿ ಒಂದು ಒಳ್ಳೆಯ ಕುಟುಂಬದಲ್ಲಿ ಬಂದ ವ್ಯಕ್ತಿ. ಆದ್ದರಿಂದ ಆ ವಿಷಯ ಅಲ್ಲಿಂದ ಹೋಯಿತು. ನೆಕ್ಸ್ಟ್ ಕ್ವಶನ್ ನಾನು ನಿಮ್ಮ ಹತ್ರ ಕೇಳಿದೆ, ಅವರ ಪಾರಂಪರ್ಯದಲ್ಲಿ ಅಂದರೆ ತಂದೆಯ ತಂದೆ ಈ ರೀತಿ ಪಾರಂಪರ್ಯದಲ್ಲಿ ಯಾರಾದರೂ ರಾಜರಿದ್ರ ಅಂತ ನಾನು ಕೇಳಿದೆ. ಆಗ ನೀವು ಇಲ್ಲ ಅಂತ ಹೇಳಿದಿರಿ. ಅಕಸ್ಮಾತ್ ನೀವು ಇದೆ ಅಂತ ಹೇಳಿದಿದ್ರೆ ನಾವು ಏನು ಚಿಂತಿಸ್ತಿದ್ವಿ, ಅವರು ಪಾರಂಪರ್ಯ ರಾಜರಿದ್ರಲ್ಲ, ಅದೇ ಒಂದು ರಾಜ ನಾನು ಆಗಬೇಕು ಎಂಬ ಆಸೆಯಲ್ಲಿ ಇವರು ಕೆಲವೊಮ್ಮೆ ನಾನು ದೊಡ್ಡ ವ್ಯಕ್ತಿ ಅಂತ ಹೇಳ್ಕೊಂಡು ಬಂದದ್ದಾಗಿರ್ಬೋದು ಅಂತ ಅನಿಸ್ತಿದ್ದೆ. ಆದರೆ ಆ ರೀತಿಯೂ ಕೂಡ ಅಲ್ಲ. ಮತ್ತೆ ನಾನು ಕೇಳಿದೆ, ಅವರೊಂದಿಗೆ ಯಾರು ಒಟ್ಟಿಗೆ ಹೋಗ್ತಾ ಇದ್ದಾರೆ, ದೊಡ್ಡ ದೊಡ್ಡ ಸಾಹುಕಾರರು, ದೊಡ್ಡ ಸಂಪತ್ತಿರುವವರು, ಈ ರೀತಿಯ ಇಲ್ಲದ್ರೆ ಪಾಪದವರು ಅಂತ ಕೇಳಿದಾಗ ನೀವು ಹೇಳಿದಿರಿ ನಿರ್ಗತಿಕರು, ಏನೂ ಇಲ್ಲದವರು, ಊಟಕ್ಕೆ ಕೂಡ ಗತಿ ಇಲ್ಲದಂತಹ ವ್ಯಕ್ತಿಗಳು, ಅತ್ಯಂತ ಪಾಪದ ಏನೂ ಕೂಡ ಇಲ್ಲದ ಬಡತನದಲ್ಲಿ ಜೀವಿಸುವವರು ಅವರೊಂದಿಗೆ ಹೋಗ್ತಿದ್ದಾರೆ ಅಂತ ನೀವು ಹೇಳಿದಿರಿ. ಆಗ ನಾನು ಚಿಂತಿಸಿದೆ, ಏನಾದರೂ ದೊಡ್ಡ ಶ್ರೀಮಂತರಾಗಿದ್ದರೆ ಇವರ ಟಾರ್ಗೆಟ್ ಇದು, ಶ್ರೀಮಂತರನ್ನೆಲ್ಲರೂ ಒಟ್ಟಿಗೆ ಮಾಡಿದ್ದು ನಾನು ದೊಡ್ಡ ವ್ಯಕ್ತಿ ಆಗಬೇಕು ಅಂತ. ಅಲ್ಲಿಯೂ ಕೂಡ ಅದು ಹೋಯಿತು. ಯಾಕಂದರೆ ಅವರೊಂದಿಗೆ ಇರುವಂತಹ ವ್ಯಕ್ತಿಗಳೆಲ್ಲರೂ ಕೂಡ ನಿರ್ಗತಿಕರಲ್ವ. ಆಗ ಅಲ್ಲಿ ಅವರ ಸ್ವಭಾವ ನನಗೆ ಗೊತ್ತಾಗ್ತಾ ಬಂತು. ಮತ್ತು ನಾನು ಕೇಳಿದೆ, ಅವರೊಂದಿಗೆ ಇರುವಂತಹ ಜನರು ಜಾಸ್ತಿ ಆಗ್ತಾ ಇದ್ದಾರೆ ಇಲ್ಲದ್ರೆ ಕಮ್ಮಿ ಆಗ್ತಾ ಇದ್ದಾರೆ ಅವರ ಫಾಲೋವರ್ಸ್? ಆಗ ನೀವು ಹೇಳಿದಂತಹ ಉತ್ತರ ಜಾಸ್ತಿ ಆಗ್ತಾ ಇದ್ದಾರೆ. ಆಗ ನಂಗೆ ಗೊತ್ತಾಯಿತು, ಜನರು ಕೆಲವೊಮ್ಮೆ ಅವರೊಂದಿಗೆ ಹೋಗಿ ಅವರೇನಾದರೂ ಕೆಟ್ಟ ವ್ಯಕ್ತಿಯಾಗಿದ್ದರೆ ಹೋದವರು ಹಿಂದೆ ಬರ್ತಿದ್ರು. ಆದರೆ ಅಲ್ಲಿ ಆ ರೀತಿ ಎಲ್ಲ ಆಗ್ತಿರುವುದು. ಜನರು ಅವರ ಸ್ವಭಾವವನ್ನು ಕಂಡು ಜಾಸ್ತಿ ಅವರ ಹತ್ತಿರ ಹೋಗ್ತಾ ಇದ್ದಾರಲ್ವ. ಹಾಗಾದರೆ ಅವರ ಒಳ್ಳೆಯ ಸ್ವಭಾವ ಇರ್ಬೋದು. ಈ ರೀತಿ ಒಂದೊಂದು ವಿಷಯವನ್ನು ಕೂಡ ಕರೆಕ್ಟಾಗಿ ಸೂಕ್ಷ್ಮತೆಯಿಂದ ನೋಡಿ ಅವರಲ್ಲಿ ಚರ್ಚಿಸ್ತಾ ಇದ್ದಾರೆ. ಆಗ ಈ ಚರಿತ್ರೆಯನ್ನು ಹೇಳಲಿಕ್ಕಿರುವಂತಹ ಕಾರಣ, ಒಂದು ಶತ್ರುವು ಕೂಡ ನಮ್ಮ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ ಎಷ್ಟೊಂದು ಒಳ್ಳೆಯ ಸ್ವಭಾವ ಮಹಿಮೆ ಇರುವಂತಹ ವ್ಯಕ್ತಿಯಾಗಿರ್ಬೋದು ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದ ಪ್ರೀತಿಯ ಜನರೇ, ನಾವೆಲ್ಲರೂ ಕೂಡ ಆ ಪ್ರವಾದಿಯವರ ಉಮ್ಮತ್, ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಫಾಲೋವರ್ಸ್, ಅನ್ಯಾಯಿಗಳು ಅಂತ ಹೇಳ್ತಾ ಇದ್ದೀವಿ. ಆದರೆ ನಮ್ಮ ಸ್ವಭಾವ ಆ ರೀತಿ ಇದೆಯಾ ಎಂಬ ವಿಷಯದಲ್ಲಿ ನಾವೆಲ್ಲರೂ ಕೂಡ ಚಿಂತೆ ಮಾಡಬೇಕಾಗಿದೆ, ಪರಸ್ಪರ ಚರ್ಚೆ ಮಾಡಬೇಕಾಗಿದೆ. ನಾವೆಲ್ಲರೂ ಆ ರೀತಿ ಫೋಕಸ್ ಮಾಡುವಂತಹ ವಿಷಯವಾಗಿದೆ. ಅದು ಕೆಲವೊಮ್ಮೆ ಚರಿತ್ರೆ ಪುಟಗಳಲ್ಲಿ, ಪುಸ್ತಕಗಳಲ್ಲಿ ಬಾಕಿ ಹಾಕಿ ಹೋಗ್ತಾ ಇದೆ. ಇಲ್ಲ, ಇದು ಒಮ್ಮೆಯೂ ಕೂಡ ಬಾಕಿ ಆಗಬೇಕಾದಂತಹ ವಿಷಯಗಳಲ್ಲ. ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬ ಕಾರಣಕ್ಕೆ ಬೇಕಾಗಿ ಆಗಿದೆ. ಅಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಅಷ್ಟು ಕಷ್ಟಪಟ್ಟು ಅವರು ಅಂದು ಜೀವಿಸಿದ್ದು. ಆದ್ದರಿಂದ ನಾವು ಹೇಳ್ತಾ ಬಂದದ್ದು, ಯಾವತ್ತೂ ಕೂಡ ಆ ಒಂದು ಸ್ವಭಾವ, ಅವರು ನಮಗೆ ಜೀವಿಸಿಕೊಟ್ಟಂತಹ ಆ ಒಂದು ಒಳ್ಳೆಯ ದಾರಿ, ಒಳ್ಳೆಯ ಶೈಲಿ, ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಮತ್ತೊಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಉತ್ತಮವಾದಂತಹ ಒಂದು ಸ್ವಭಾವದಲ್ಲಿ ಸೇರಿದ್ದಾಗಿದೆ, ಬಡವರಿಗೆ, ಬಡತನದಲ್ಲಿರುವವರಿಗೆ, ಹಸಿದಿರುವವರಿಗೆ ಊಟ ಕೊಡುವುದು ಎಂಬುದು. ಅವರ ಜೀವನದಲ್ಲಿ ಅತ್ಯಂತ ದೊಡ್ಡ ಒಳ್ಳೆಯ ಒಂದು ಕಾನ್ಸೆಪ್ಟ್ ಆಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮನವರು ಇಸ್ಲಾಮಿನಲ್ಲಿ ಅತ್ಯಂತ ದೊಡ್ಡ ಪುಣ್ಯವಿರುವಂತಹ ಒಂದು ಕಾರ್ಯಗಳಲ್ಲಿ, ಹಲವಾರು ಪುಣ್ಯಗಳು ಸಿಗುವಂತಹ ಕೆಲವು ಕಾರ್ಯಗಳಲ್ಲಿ ಒಳ್ಳೆಯ ಒಂದು ಸ್ಥಾನ ಕೊಟ್ಟಂತಹ ಒಂದು ವಿಷಯವಾಗಿದೆ ಇದು ಆಮ್ ಎಂಬುದು. ಅಂದರೆ ಆಹಾರವಿಲ್ಲದವರಿಗೆ ಆಹಾರ ಕೊಡುವುದು, ಅವರಿಗೆ ಬೇಕಾಗಿ ಊಟ ಕೊಡುವುದು. ಅದು ಕೆಲವೊಮ್ಮೆ ನಮ್ಮಲ್ಲಿದ್ದಷ್ಟು ದೊಡ್ಡ ಫುಡ್ ಕೊಡಬೇಕಂತಲ್ಲ, ಎಷ್ಟು ನಮ್ಮಿಂದ ಆಗ್ತದೆ ಅಷ್ಟು ಕೊಡಬೇಕೆಂಬುದು. ಅದಲ್ಲದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳ್ತಾ ಇದ್ದಾರೆ, ಯಾ ಅಯ್ಯುಹನ್ನಾಸ್ ಅಫ್ಸು ಸಲಾಮ ವ ಅತ್ಇಮು ತ್ವಆಮ ವಸಿಲುಲ್ ಅರ್ಹಾಮ್. ಓ ಮನುಷ್ಯರೇ, ನೀವು ಎಲ್ಲರಿಗೂ ಕೂಡ ಸಲಾಮನ್ನು ಹೇಳಿ, ಒಳ್ಳೆಯ ಮಾತು, ಎಲ್ಲರೊಂದಿಗೂ ಕೂಡ ಪ್ರೀತಿಯಿಂದ ಇರಿ. ಅದರೊಂದಿಗೆ ಅತ್ಇಮು ತ್ವಆಮ್, ಆಹಾರವಿಲ್ಲದವರಿಗೆ, ಫುಡ್ ಇಲ್ಲದವರಿಗೆ ನೀವು ಫುಡ್ ಕೊಡಿ, ಆಹಾರ ಕೊಡಿ, ನಿರ್ಗತಿಕರಿಗೆ ನೀವೊಂದು ಆಶ್ರಯವಾಗಿ ಎಂದು ಹೇಳ್ತಾ ಇದ್ದಾರೆ. ನೆರೆಮನೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು ನನ್ನವನಲ್ಲ ಎಂದು ಅತ್ಯಂತ ಸುಂದರವಾದ ರೀತಿಯಲ್ಲಿ ಘೋಷಿಸಿದಂತಹ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಒಂದು ಮನೆಯಲ್ಲಿ, ಒಂದು ಊರಿನಲ್ಲಿ ಆಚೆ ಈಚೆ ನೆರೆಮನೆಯವನು, ನಾವೆಲ್ಲರೂ ನೇಬರ್ಸ್ ಅಂತ ನಾವು ಹೇಳ್ತೀವಿ. ಆಚೆ ಮನೆಯವನು ಏನು ಮಾಡ್ತಾ ಇದ್ದಾನಂತ ನಮಗೆ ಕೆಲವೊಮ್ಮೆ ಗೊತ್ತಿರಲ್ಲ. ಆದರೆ ಅಲ್ಲಿ ಪ್ರವಾದಿಯವರು ನಮಗೆ ಹೇಳಿಕೊಡುವಂತಹ ಒಂದು ಪಾಠವಿದೆ. ನೀವು ನಿಮ್ಮ ಮನೆಯಲ್ಲಿ ಮಾಡುವಂತಹ ಆಹಾರ, ನಿಮ್ಮ ಮನೆಯಲ್ಲಿ ನೀವು ಜೀವಿಸ್ತಾ ಇದ್ದೀರಿ, ನೀವು ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ ಅಂತ ಒಂದು ಕುಟುಂಬವನ್ನು ಮಾತ್ರ ಫೋಕಸ್ ಮಾಡಿ ಜೀವಿಸುವುದಲ್ಲ. ನಿಮ್ಮ ಹತ್ತಿರದಲ್ಲಿ ಜೀವಿಸುವಂತಹ ಹಲವಾರು ಜನರಿದ್ದಾರೆ. ನಿಮ್ಮ ಮನೆಯ ಆಚೆ ಈಚೆ ಮನೆಗಳಿವೆ. ಆ ಮನೆಗಳಲ್ಲಿ ಅವರ ಜೀವನ ಶೈಲಿ ಯಾವ ರೀತಿ ಇದೆ ಅಂತ ನೀವು ನೋಡಬೇಕು. ಅವರಿಗೆ ಊಟ ಸಿಗ್ತಾ ಇದೆಯಾ, ಅವರು 3 ಹೊತ್ತು ಕರೆಕ್ಟಾಗಿ ಉಣ್ತಾ ಇದ್ದಾರಾ, ಅವರಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಅವರ ಬಡತನ ಅವರಿಗೆ ಹೊಟ್ಟೆಗೆ ಕೂಡ ಇಲ್ಲದಂತೆ ಮಾಡಿಬಿಟ್ಟಿತಾ ಎಂದೆಲ್ಲ ನೀವು ನೋಡಬೇಕು. ಯಾಕಂತ ಹೇಳಿದರೆ ಅವರು ಹಸಿದು ಅವರಿಗೆ ಊಟವಿಲ್ಲದೆ ಕಷ್ಟದಲ್ಲಿ ಜೀವಿಸುತ್ತಿರುವಾಗ ನೀವು ಹೊಟ್ಟೆ
ತುಂಬ ತಿನ್ನುವ ವ್ಯಕ್ತಿಗಳಾಗಿದ್ದರೆ, ಮನುಷ್ಯರಾಗಿದ್ದರೆ ನೀವು ನನ್ನೊಂದಿಗೆ ಸೇರಿದವರಲ್ಲ, ನನ್ನ ಫಾಲೋವರ್ಸ್, ನನ್ನ ಉಮ್ಮತ್ತಲ್ಲಿ ನೀವು ಬಂದವರಲ್ಲ. ಆದ್ದರಿಂದ ನೀವೆಲ್ಲರೂ ಕೂಡ ಎಲ್ಲರನ್ನೂ ಕೂಡ ಸ್ವೀಕರಿಸಿ ಜೀವಿಸುವವರಾಗಬೇಕು ಎಂದು ಹೇಳ್ತಾರೆ. ಅದೇ ರೀತಿಯಲ್ಲಿ ಒಂದು ದಿನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬಳಿ ಒಬ್ಬರು ಬಂದು ಕೇಳ್ತಾರೆ, ಅಯ್ಯುಲ್ ಇಸ್ಲಾಮಿ ಖೈರುನ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರೇ, ನಾನೊಬ್ಬ ಮುಸ್ಲಿಂ ಅಂತ ನಾನು ಹೇಳ್ತೀನಲ್ಲ, ನನ್ನಲ್ಲಿ ಅತ್ಯಂತ ಉತ್ತಮವಾದಂತಹ ವಿಷಯವೇನು, ಒಳ್ಳೆಯ ಇಸ್ಲಾಂ ಅಂದರೆ ಇವನು ಪರ್ಫೆಕ್ಟ್ ಅಂತ ಹೇಳೋದಾದರೆ ಒಳ್ಳೆಯ ವಿಷಯವೇನು ಅಂತ ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳ್ತಾರೆ, ತುತಿಅಮುತ್ತು ಆಮ್, ನೀನು ಮತ್ತೊಬ್ಬನಿಗೆ ಆಹಾರವನ್ನು ಕೊಡುವುದು, ಊಟವಿಲ್ಲದವನಿಗೆ, ಹಸಿದಿರುವವನಿಗೆ ನೀನು ಊಟವನ್ನು ಕೊಡುವುದು, ಅವನ ಹೊಟ್ಟೆಯನ್ನು ತುಂಬಿಸುವುದು, ಅದು ಅತ್ಯಂತ ಉತ್ತಮವಾದ ಕಾರ್ಯಗಳಲ್ಲಿ ಸೇರಿದ್ದಾಗಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಮನೆಗಳ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳುವುದು, ಖೈರುಲ್ ಬುಯೂತಿ ಬೈತುನ್ ಫೀಹಿ ಯತೀಮುನ್ ಯುಹ್ಸಿನು ಇಲೈಹಿ. ಅಂದರೆ ಯುಹ್ಸನು ಇಲೈಹಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳ್ತಾರೆ, ಮನೆಗಳಲ್ಲಿ ಎಲ್ಲರಿಗೂ ಕೂಡ ಮನೆಗಳಿವೆ, ಎಲ್ಲರ ಮನೆಯಲ್ಲಿಯೂ ಕೂಡ ಹಲವಾರು ಜನರಿದ್ದಾರೆ, ಕುಟುಂಬದವರಿದ್ದಾರೆ. ಪ್ರವಾದಿಯವರು ಹೇಳ್ತಾ ಇದ್ದಾರೆ, ಮನೆಗಳ ಕೂಟದಲ್ಲಿ ಅತ್ಯಂತ ಉತ್ತಮವಾದ ಮನೆ, ಒಳ್ಳೆಯ ಈ ಮನೆ, ಪರ್ಫೆಕ್ಟ್ ಒಳ್ಳೆಯ ಮನೆ, ಅತ್ಯಂತ ಒಳ್ಳೆಯ ಜನರಿರುವಂತಹ ಮನೆ ಯಾವುದು ಅಂತ ಕೇಳಿದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳ್ತಾ ಇದ್ದಾರೆ, ಆ ಮನೆಯಲ್ಲಿ ನಿರ್ಗತಿಕನಾದಂತಹ ಒಂದು ವ್ಯಕ್ತಿ ಇದ್ದು ಆ ವ್ಯಕ್ತಿಗೆ ಒಳ್ಳೆಯ ರೀತಿಯಲ್ಲಿ ಟ್ರೀಟ್ಮೆಂಟ್, ಯಾರು ಕೂಡ ಅವನ ಮೇಲೆ ದಬ್ಬಾಳಿಕೆ ಮಾಡುವುದಾಗಲಿ, ಅವನನ್ನು ಕೆಲಸದವನಾಗಿ ಟ್ರೀಟ್ ಮಾಡುವುದಾಗಲಿ, ಒಂದು ಚಿಕ್ಕ ಜಾತಿಯವನಾಗಿ ಟ್ರೀಟ್ ಮಾಡುವುದಾಗಲಿ ಮಾಡದೆ, ಅವನೂ ಕೂಡ ನಮ್ಮಲ್ಲಿ ಒಬ್ಬನು, ಅವನು ನಿರ್ಗತಿಕನಾದರೆ ಏನು, ಮನುಷ್ಯನಲ್ವಾ ಎಂಬ ರೀತಿಯಲ್ಲಿ ಮನುಷ್ಯತ್ವದಿಂದ, ಪ್ರೀತಿಯೊಂದಿಗೆ, ಅವನೊಂದಿಗೆ ಒಳ್ಳೆಯ ಸ್ವಭಾವದಿಂದ ನಮ್ಮಲ್ಲಿ ಅವನೊಬ್ಬ ಎಂಬ ರೀತಿಯಲ್ಲಿ ಯಾರು ಟ್ರೀಟ್ ಮಾಡಿ ಅವರನ್ನು ಒಟ್ಟಿಗೆ ಇರಿಸಿಕೊಳ್ಳುತ್ತಾರ ಅವರಾಗಿದ್ದಾರೆ ಒಳ್ಳೆಯವರು. ಆ ಮನೆಯಾಗಿದೆ ಅತ್ಯಂತ ಉತ್ತಮವಾದಂತಹ ಮನೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳ್ತಾ ಇದ್ದಾರೆ. ಈ ರೀತಿ ಹಲವಾರು ವಿಷಯಗಳು ನಮಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಆ ವಿಷಯದಲ್ಲಿ ಹೇಳಿಕೊಟ್ಟಿದ್ದಾರೆ. ಎಷ್ಟು ಅಂತ ಹೇಳಿದರೆ, ನಿಮ್ಮಲ್ಲಿ ಏನೂ ಕೂಡ ಇಲ್ಲದಿರಬಹುದು, ಒಂದು ವ್ಯಕ್ತಿಗಳಿಗೆ ಯಾವ ರೀತಿ ಸಹಾಯ ಮಾಡಬೇಕಂತೇಳಿ ಈಗಿನ ನಾವು ಸಾದ ರೀತಿಯಲ್ಲಿ ಚರ್ಚೆ ಮಾಡ್ತೀವಿ. ಬೇರೆಯವರಿಗೆ ಕೊಡಲಿಕ್ಕೆ ನನ್ನ ಹತ್ರ ಏನಿದೆ, ನನ್ನ ಹತ್ರ ನಾರ್ಮಲ್ ನಾನೀಗ ಜೀವಿಸುವಂತಹ ನನ್ನ ಈ ಜೀವನ ಅಂತೆಲ್ಲ ನಾವು ಚರ್ಚೆ ಮಾಡ್ತೀವಿ, ನಾವು ಮಾತನಾಡ್ತೀವಿ. ಅದರಲ್ಲಿ ಆಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ನುಡಿಮುತ್ತು, ಆ ಒಂದು ಮುತ್ತು ರತ್ನ ಅಂತ ಮಾತುಗಳು ಇಲ್ಲಿ ಹೈಲೈಟ್ ಆಗ್ತಾ ಇರೋದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳ್ತಾ ಇದ್ದಾರೆ, ಇತ್ತಕುನ್ ನಾರ ವಲೌ ಬಿಶಿಕ್ಕಿ ತಮ್ರತಿನ್. ಅಂದರೆ ನೀವು ನರಕವನ್ನು ಭಯಪಡಿ. ಯಾವ ರೀತಿ? ಬೇರೆಯವರಿಗೆ ಆಹಾರವನ್ನು ಕೊಡುವ ರೀತಿಯಲ್ಲಿ. ಕೆಲವೊಮ್ಮೆ ನಿಮ್ಮ ಹತ್ರ ದೊಡ್ಡ ಆಹಾರವನ್ನು ಕೊಡಲಿಕ್ಕೆ, ಒಳ್ಳೆಯ ಫುಡ್ ಕೊಡಲಿಕ್ಕೆ ನಿಮ್ಮ ಹತ್ರ ಏನು ಇರಬೇಕಂತೇನಿಲ್ಲ. ಆದರೆ ನಿಮ್ಮಲ್ಲಿ ಕೆಲವೊಮ್ಮೆ ಒಂದು ಖರ್ಜೂರದ ಒಂದು ಚಿಕ್ಕ ತುಂಡು ಅಷ್ಟಾದರೂ ಇದ್ದರೂ ಕೂಡ ಅದನ್ನು ಕೊಡಿ, ಬೇರೆಯವರಿಗೆ ದಾನ ಮಾಡಿ, ಹಸಿವಿನಲ್ಲಿರುವವರಿಗೆ ಅದನ್ನಾದರೂ ಕೊಟ್ಟು ಅವರ ಹಸಿವನ್ನು ನೀಗಿಸಿ. ನಿಮಗೆ ದೊಡ್ಡ ಪುಣ್ಯವಿದೆ, ನೀವು ನರಕದಿಂದ ನಿಮಗೆ ರಕ್ಷಣೆಗೊಳ್ಳಬಹುದು, ನರಕದಿಂದ ದೂರವಾಗಬಹುದು, ಅದು ನಿಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತದೆ. ಅಷ್ಟೊಂದು ವಿಷಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ನಮಗೆ ಹೇಳಿಕೊಟ್ಟಿದ್ದಾರೆ. ಎಷ್ಟೊಂದು ಸೌಂದರ್ಯವಲ್ವ ಈ ವಿಷಯವೆಲ್ಲ, ಎಷ್ಟೊಂದು ಸುಂದರವಲ್ವ ಇಸ್ಲಾಮಿನ ಈ ಆದರ್ಶಗಳೆಲ್ಲವೂ ಕೂಡ. ನಾನು ನನ್ನವನು, ನಾನು ಎಂದು ಹೇಳಿಕೊಂಡು ಜೀವಿಸುವಂತಹ ಈ ಮನುಷ್ಯರ ಎಡೆಯಲ್ಲಿ ಇಲ್ಲ, ನಾನು ಎಂಬ ಚಿಂತೆಯನ್ನು ಬಿಟ್ಟು ಬಿಡು, ನಾವು ಎಂಬ ಚಿಂತೆಗೆ ಬಾ. ಈ ಒಂದು ವಿಷಯ ತುಂಬ ಒಂದು ಕಾನ್ಸೆಪ್ಟ್ ನಾವೆಲ್ಲರೂ ಚಿಂತಿಸಬೇಕು. ನಾನು ಎಂಬ ವಿಷಯವನ್ನು ಬಿಟ್ಟು ನಾವು ಎಂಬ ಕಾನ್ಸೆಪ್ಟಿಗೆ ಬನ್ನಿ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಹೇಳಿಕೊಟ್ಟಿದ್ದಾರೆ. ನನ್ನ ಹೊಟ್ಟೆ, ನನ್ನ ಕುಟುಂಬದಿಂದ ಬಿಟ್ಟು ನಾವು, ನಮ್ಮವರು, ಹಸಿದವರು ಯಾರಲ್ಲಿದ್ದಾರೆ ಅವರಿಗೆಲ್ಲರೂ ಕೂಡ ಊಟ ಕೊಡಬೇಕು. ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವರ ಕಷ್ಟವನ್ನು ನಮ್ಮ ಕೈಯಿಂದ ಆಗುವ ರೀತಿಯಲ್ಲಿ ನಮಗೆ ಎಷ್ಟರ ಮಟ್ಟಿಗೆ ಅದನ್ನು ಸಾಲ್ವ್ ಮಾಡಲಿಕ್ಕಾಗ್ತದೆ, ನಮಗೆ ಎಷ್ಟರ ಮಟ್ಟಿಗೆ ಅವರೊಂದಿಗೆ ಕೋಪರೇಟ್ ಮಾಡಲಿಕ್ಕಾಗ್ತದೆ, ಅವರಿಗೆ ಸಹಾಯ ಮಾಡಲಿಕ್ಕಾಗ್ತದೆ, ಅದನ್ನೆಲ್ಲ ಮಾಡಿ ಒಳ್ಳೆಯ ರೀತಿಯಲ್ಲಿ ಅವರೊಂದಿಗೆ ನಾವು ಜೀವಿಸಿದರೆ ನಾವು ಉತ್ತಮವಾದಂತಹ ವ್ಯಕ್ತಿಗಳಾಗ್ತೀವಿ ಎಂದು ಮಾತ್ರವಲ್ಲ, ಅಲ್ಲಾಹನ ಬಳಿ ಅದಕ್ಕೆ ದೊಡ್ಡ ಪ್ರತಿಫಲವಿದೆ. ಸ್ವರ್ಗಕ್ಕೆ ಹೋಗುವಂತಹ ಒಳ್ಳೆಯ ಸಜ್ಜನರ, ಸಾತ್ವಿಕರ ಸಾಲಲ್ಲಿ ನಾವೆಲ್ಲರೂ ಕೂಡ ಸೇರ್ಪಡೆಯಾಗ್ತೀವಿ ಎಂಬ ಒಂದು ಉದಾತ್ತವಾದಂತಹ ಸಂದೇಶವನ್ನು ನಮಗೆ ಸಾರಿದಂತಹ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ರೀತಿ ಹಲವಾರು ಚರ್ಚೆಗಳು, ಹಲವಾರು ವಿಷಯಗಳು ನಮಗೆಲ್ಲರಿಗೂ ಕೂಡ ಕಾಣಲು ಸಾಧ್ಯವಾಗಬಹುದು. ಆ ಒಂದು ವಿಷಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಲ್ಲಿ ಇನ್ನೂ ಕೂಡ ನಮಗೆ ಹಲವಾರು ವಿಷಯ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಲ್ಲಿ ಅಂದಿನ ಕಾಲದಲ್ಲಿ ಅವರಿಗೆ ತಿನ್ನಲು ಏನೂ ಕೂಡ ಇರಲಿಲ್ಲ.
ಅಂದು ತುಂಬ ಬಡತನದ ಸಮಯವಾಗಿತ್ತು. ಆದರೂ ಕೂಡ ಯಾರಾದರೂ ಗೆಸ್ಟ್ಗಳು ಬಂದರೆ, ಅತಿಥಿಗಳು ಬಂದರೆ ಅವರನ್ನೆಲ್ಲರನ್ನೂ ಕೂಡ ಸ್ವೀಕರಿಸಿ, ತಮಗಿಲ್ಲದಿದ್ದರೂ ಕೂಡ ಅವರಿಗೆ ಆಹಾರವನ್ನು ಕೊಟ್ಟು, ಅವರನ್ನು ಅತಿಥಿಗಳು ಒಳ್ಳೆಯ ಒಂದು ವಿಷಯ, ಅವರನ್ನು ಅತಿಥಿ ಸತ್ಕಾರ ಮಾಡಬೇಕು, ಅವರನ್ನು ಒಳ್ಳೆಯ ರೀತಿಯಲ್ಲಿ ಟ್ರೀಟ್ ಮಾಡಬೇಕು, ಅವರಿಗೆ ಯಾವ ರೀತಿಯ ಕಷ್ಟಗಳಾಗಬಾರ್ದು ಎಂಬ ಒಂದು ಚಿಂತೆಯಲ್ಲಿ ನಮಗೆ ಹೇಳಿಕೊಟ್ಟು, ಆ ಒಂದು ಜೀವನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮಗೆ ತೋರಿಸಿಕೊಟ್ಟಂತಹ ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಆ ಜೀವನದ ಶೈಲಿಯನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಆಗ ಮಾತ್ರ ನಮ್ಮ ಜೀವನ ಅತ್ಯಂತ ಸುಂದರವಾಗ್ತದೆ, ಪವಿತ್ರಗೊಳ್ತದೆ. ನಮಗೆ ಯಾವುದೇ ರೀತಿಯ ಟೆನ್ಷನ್ ಆ ಸಮಯದಲ್ಲಿ ಇರಲ್ಲ. ನಾವು ಒಳ್ಳೆಯ ಜೀವನವನ್ನು ಜೀವಿಸ್ಬೋದು. ಎಲ್ಲ ದಿನ ಮಲಗುವಾಗ ನಮಗೆ ಅಲ್ಹಮ್ದುಲಿಲ್ಲಾ ಈ ತೃಪ್ತಿಯಿಂದ ಮಲಗ್ಬೋದು. ಕಾರಣ ನನ್ನಿಂದ ಇನ್ನೊಬ್ಬನಿಗೆ ಇಂದು ಉಪಕಾರವಾಯಿತು, ನನ್ನಿಂದ ಇನ್ನೊಬ್ಬನಿಗೆ ನಾನೊಂದು ಆಹಾರ ಕೊಟ್ಟೆ, ಬಡತನದಲ್ಲಿ ಇರುವವನ ಬಡತನಕ್ಕೆ ಬೇಕಾಗಿರುವಂತಹ ಅವನಿಗೆ ಸಹಾಯವನ್ನು ನಾನು ಮಾಡಿಕೊಟ್ಟೆ, ಹಸಿವಿನಲ್ಲಿ ಇದ್ದಂತಹ ವ್ಯಕ್ತಿಗೆ ನಾನು ನನ್ನ ಕೈಯಲ್ಲಿ ಆಗುವ ರೀತಿಯಲ್ಲಿ ಆಹಾರ ಕೊಟ್ಟು ಅವನ ಹಸಿವನ್ನು ನಾನು ನೀಗಿಸಿದೆ ಎಂಬೆಲ್ಲ ಒಳ್ಳೆಯ ವಿಷಯಗಳು, ಪಾಸಿಟಿವ್ ವೈಬ್ಸ್ಗಳು ನಮ್ಮ ಹತ್ತಿರ ಬರ್ತದೆ. ಎಲ್ಲರೂ ಕೂಡ ನಮ್ಮನ್ನು ಪ್ರೀತಿಸ್ತಾರೆ. ನಮ್ಮ ಜೀವನವು ಕೂಡ ಅತ್ಯಂತ ಟೆನ್ಷನನ್ನು ಇಲ್ಲದೆ ನಮ್ಮಿಂದ ಬೇರೆಯವರಿಗೆ ಉಪಕಾರವಾಗ್ತಿದೆ. ಜೀವನದಲ್ಲಿ ಒಮ್ಮೆ ಏನಾದರೂ ಉಪಕಾರ ಮಾಡಿ ನೋಡಿ, ಬೇರೆಯವರಿಗೆ ನಮ್ಮಿಂದ ಏನಾದರೂ ಸಹಾಯ ಮಾಡಿ ನೋಡಿ, ಅಂದು ರಾತ್ರಿ ಒಳ್ಳೆಯ ನಿದ್ದೆ ಬರ್ತದೆ. ಕಾರಣ ನಮ್ಮಿಂದ ಇನ್ನೊಬ್ಬರಿಗೆ ಸಹಾಯವಾಯಿತು, ನಾನೊಂದು ಒಳ್ಳೆಯ ಕಾರ್ಯ ಮಾಡಿದ್ದೇನೆ ಎಂದು ಚಿಂತಿಸಿ ಒಳ್ಳೆಯ ಒಂದು ನಿದ್ರೆ, ಒಳ್ಳೆಯ ಆರಾಮಿರುವಂತಹ ನಿದ್ರೆ ಅಂದು ನಾವು ಮಾಡ್ತೀವಿ. ಇದೇ ರೀತಿ ಎಲ್ಲ ದಿನ ಮಾಡಿದರೆ ಎರಡು ವಿಷಯಗಳಲ್ಲಿ ಆಗ್ತದೆ. ಒಂದು, ನಾವು ಪರ್ಫೆಕ್ಟ್ ಆಗ್ತೀವಿ, ನಮ್ಮ ಜೀವನ ಫುಲ್ ಪರ್ಫೆಕ್ಟ್ ಆಗ್ತದೆ. ಮತ್ತೊಂದು, ನಮ್ಮ ಹತ್ತಿರುವಂತಹ ಜನರು ಕೂಡ ಕಷ್ಟದಲ್ಲಿಯೋ ದುಃಖದಲ್ಲಿಯೋ, ದುಮ್ಮಾನಗಳಲ್ಲಿ, ಬೇಸರದಲ್ಲಿ, ಬೇಗುದಿಯಲ್ಲಿ ಏನೂ ಕೂಡ ಇರಲ್ಲ. ಅವರ ಟೆನ್ಷನ್ಗಳು, ಅವರ ಪ್ರಾಬ್ಲಮ್ಗಳಿಗೆಲ್ಲವೂ ಕೂಡ ಸೊಲ್ಯೂಷನ್ ಸಿಗ್ತದೆ. ಆಹಾರವಿಲ್ಲದವರಿಗೆ ಆಹಾರ ಸಿಗ್ತದೆ, ಫುಡ್ ಇಲ್ಲದೆ ಕಷ್ಟಪಡುವವರಿಗೆ ಫುಡ್ ಸಿಗ್ತದೆ. ಎಲ್ಲವೂ ಕೂಡ ಕರೆಕ್ಟಾಗಿರ್ತದೆ, ಅವರ ಜೀವನವೆಲ್ಲವೂ ಕೂಡ ಸೂಪರ್ ಆಗ್ತದೆ. ಇದಾಗಿದೆ ಅತ್ಯಂತ ಸುಂದರವಾದಂತಹ ನಿರ್ದೇಶಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ನಮಗೆ ಹೇಳಿಕೊಟ್ಟದ್ದು. ಈ ರೀತಿ ಇದ್ದ ಕಾರಣ, ಅವರ ಜೀವನವನ್ನು ಈ ರೀತಿ ಜೀವಿಸಿದ ಕಾರಣವಾಗಿದೆ ಶತ್ರುಗಳಾದರೂ ಕೂಡ ಅವರ ಕುರಿತು ಒಳ್ಳೆಯ ವಿಷಯವನ್ನು, ಒಳ್ಳೆಯದು ಮಾತ್ರ ಹೇಳಲಿಕ್ಕಿರುವಂತಹ ಕಾರಣ. ಅಂದು ಮಕ್ಕಾ ನಿವಾಸಿಗಳಲ್ಲಿ ಎಲ್ಲರೂ ಕೂಡ ಹಲವಾರು ಜನರು ಕೂಡ ಅವರನ್ನು ಎದುರಿಸಿ ಅವರೊಂದಿಗೆ ಶತ್ರುತ್ವವಿರುವವರಾಗಿದ್ದರು. ಆದರೂ ಕೂಡ ಅಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಅವರಂದು ಕರೆದದ್ದು ಅಲ್ ಅಮೀನ್ ಎಂದು ಹಾಕಿತ್ತು, ಸತ್ಯವಂತ, ಒಳ್ಳೆಯ ವ್ಯಕ್ತಿ. ಯಾರಿಗೂ ಕೂಡ ಅವರ ಸ್ವಭಾವದ ಕುರಿತು ಹೇಳಲಿಕ್ಕಿಲ್ಲ, ಯಾರಿಗೂ ಕೂಡ ಅವರ ವ್ಯಕ್ತಿತ್ವದ ಕುರಿತು ಏನು ಹೇಳಲಿಕ್ಕಿಲ್ಲ. ಎಲ್ಲವೂ ಕೂಡ 100/100, ಎಲ್ಲವೂ ಕೂಡ ಸೂಪರ್ ಪರ್ಫೆಕ್ಟ್ ಆಗಿತ್ತು. ಯಾರಿಗೂ ಕೂಡ ಅದರ ಬಗ್ಗೆ ಏನೋ ಆಕ್ಷೇಪವೂ ಕೂಡ ಇಲ್ಲ, ಅದರ ಬಗ್ಗೆ ಏನಾದರೂ ಪ್ರಾಬ್ಲಮ್ಸ್ ಹೇಳಲಿಕ್ಕಿಲ್ಲ, ಒಂದು ಕೂಡ ಚಾನ್ಸ್ ಇಲ್ಲ. ಆ ರೀತಿಯ ಉತ್ತಮ ಸ್ವಭಾವದೊಂದಿಗೆ ಜೀವಿಸಿ ನಮಗೆಲ್ಲರಿಗೂ ಕೂಡ ತಮ್ಮ ಜೀವನವನ್ನು ತೋರಿಸಿಕೊಟ್ಟು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಎಂದು ಕಲಿಸಿಕೊಟ್ಟಂತಹ ಏಕೈಕ ನೇತಾರರಾಗಿದ್ದಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದ ಪ್ರೀತಿಯ ಮಿತ್ರರೇ, ಜನರೇ, ನಾವು ಯಾರೂ ಕೂಡ ನಮ್ಮೆಡೆಯಲ್ಲಿ ಹಲವಾರು ಪ್ರಶ್ನೆಗಳನ್ನುಂಟು ಮಾಡಿಕೊಂಡು ಏನಾದರೂ ಒಂದು ಕಾರಣಕ್ಕೆ ಸ್ವಂತ ಲಾಭಕ್ಕೆ ಬೇಕಾಗಿ ಬೇರೆಯವರೊಂದಿಗೆ ಜಗಳ ಮಾಡಿಕೊಂಡು ಎಲ್ಲರೊಂದಿಗೂ ಕೂಡ ದ್ವೇಷ ಸಾಧಿಸಿಕೊಂಡು ಕೆಲವೊಮ್ಮೆ ಒಂದು ಕ್ಷಣಕ್ಕೆ ನಮಗೆ ನಗಡು ಬರ್ಬೋದು, ಒಂದು ಕ್ಷಣಕ್ಕೆ ನಾವು ನಗಬಹುದು. ಆದರೆ ಅದು ನಮ್ಮ ಜೀವನವನ್ನು ಸ್ಪಾಯ್ಲ್ ಮಾಡಿಬಿಡ್ತದೆ, ನಮ್ಮ ಜೀವನ ಅದು ವ್ಯರ್ಥ ಮಾಡಿಬಿಡ್ತದೆ. ಬದಲಾಗಿ ನಾವು ಪ್ರೀತಿಯಿಂದ ಇರೋಣ, ಒಳ್ಳೆಯ ರೀತಿಯಲ್ಲಿ ಎಲ್ಲರೊಂದಿಗೆ ಜೀವಿಸೋಣ, ನಾವು ಮತ್ತೊಬ್ಬರಿಗೆ ಪ್ರೀತಿ ಕೊಡೋಣ, ಅವರು ನಮಗೆ ಆಗ ಪ್ರೀತಿ ಕೊಡ್ತಾರೆ. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಎಂಬ ಮಾತನ್ನು ಎಲ್ಲರೂ ಕೂಡ ಕೇಳಿರ್ತೀರಿ. ನಮಗೆಲ್ಲರಿಗೂ ಕೂಡ ಅದಾಗಿದೆ ಮೇನ್ ಬೇಕಾದದ್ದು. ಎಲ್ಲರೊಂದಿಗೂ ಕೂಡ ನಾವು ರೆಸ್ಪೆಕ್ಟ್ ಮಾಡಿ ಎಲ್ಲರನ್ನೂ ಕೂಡ ಬಹುಮಾನಿಸಿ ಒಳ್ಳೆಯ ರೀತಿಯಲ್ಲಿ ಜೀವಿಸೋಣ. ಆಗ ನಮ್ಮನ್ನೂ ಕೂಡ ಎಲ್ಲರೂ ಪ್ರೀತಿಸ್ತಾರೆ, ನಮಗೂ ಕೂಡ ಹಲವಾರು ಜನರು ನಮಗೆ ಬೇಕಾಗಿರ್ತಾರೆ. ಒಳ್ಳೆಯ ಒಂದು ಜೀವನವನ್ನು ನಾವೆಲ್ಲರೂ ಕೂಡ ಜೀವಿಸಲೇಬೇಕು. ಆ ಸಮಯದಲ್ಲಿ ಆಗಿದೆ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗ್ತದೆ. ನಾವುಗಳು ನಮ್ಮವರು ಎಂಬ ಒಳ್ಳೆಯ ಒಂದು ಉದಾತ್ತವಾದಂತಹ ಒಂದು ಆಶಯವನ್ನು ನಮ್ಮ ಮನಸ್ಸಲ್ಲಿಟ್ಟುಕೊಂಡು ದ್ವೇಷ, ಹೊಡೆದಾಟ, ಬಡೆದಾಟ, ಸಿಟ್ಟು, ಬೇರೆಯವರೊಂದಿಗೆ ಅಸೂಯೆ ಎಲ್ಲವನ್ನೂ ಕೂಡ ಬಿಟ್ಟು ಒಳ್ಳೆಯ ಜೀವನವನ್ನು ಜೀವಿಸೋಣ. ಅಲ್ಲಾಹು ತಾಲ ನಮಗೆ ತೌಫೀಕ್ ಕೊಡಲಿ. ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಲು ನಮಗೆ ಎಲ್ಲರಿಗೂ ಕೂಡ ತೌಫೀಕ್ ಸಿಗಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.